ವಜಗೊಂಡ ಕಾಂಗ್ರೆಸ್ ನಾಯಕನ ಮನೆಗೆ ಜಮೀರ್ ಎಂಟ್ರಿಯನ್ನ ಕೊಟ್ಟಿದ್ದಾರೆ. ರಾಜ್ಯ ಕಾಂಗ್ರೆಸ್ನಲ್ಲಿ ಬಿಗ್ ಡೆವಲಪ್ಮೆಂಟ್ ಆಗ್ತಾ ಇದೆ. ಸಿಎಂ ಆಪ್ತ ನಜೀರ್ ಅಹಮದ್ ಮನೆಗೆ ಜಮೀರ್ ಅಹಮದ್ ಅವರು ಎಂಟ್ರಿ ಕೊಟ್ಟು ಬೆಳ್ಳಂಬೆಳಗ್ಗೆ ದಿಢೀರ್ ರಾಜಕೀಯ ಬೆಳವಣಿಗೆ ಆಗ್ತಾ ಇದೆ. ನಜೀರ್ ಅಹಮದ್ ಜೊತೆ ಮಿನಿಸ್ಟರ್ ಜಮೀರ್ ಮಂಥನವನ್ನ ಮಾಡ್ತಾ ಇದ್ದಾರೆ. ಕುತೂಹಲವನ್ನು ಮೂಡಿಸ್ತಾ ಇದೆ ಜಮೀರ್ ಮತ್ತು ನಜೀರ್ ಅವರ ಬಿಗ್ ಭೇಟಿ. ಇಬ್ಬರು ಭೇಟಿಯಾಗಿರುವಂಥದ್ದು ಸಾಕಷ್ಟು ಕುತೂಹಲವನ್ನು ಕೆರಳಿಸ್ತಾ ಇದೆ. ಈಗಾಗಲೇ ಕಳೆದ ರಾತ್ರಿ ಸಿಎಂ ಭೇಟಿ ಬೆನ್ನಲ್ಲೇ ಇದೀಗ ನಜೀರ್ ಅವರನ್ನ ಭೇಟಿ ಮಾಡ್ತಾ ಇದ್ದಾರೆ ಜಮೀರ್ ಅಹಮದ್ ಅವರು. ಜಯಮಹಲ್ ರಸ್ತೆಯಲ್ಲಿರುವ ನಜೀರ್ ಸರ್ಕಾರಿ ನಿವಾಸಕ್ಕೆ ಭೇಟಿಯೊಂದನ್ನು ನೀಡಿದ್ದಾರೆ. ಸಿಎಂ ರಾಜಕೀಯ ಕಾರ್ಯದರ್ಶಿ ಹುದ್ದೆಯಿಂದ ನಜೀರ್ ಅವರನ್ನ ಈಗಾಗಲೇ ವಜಾ ಮಾಡಲಾಗಿದೆ. ನಜೀರ್ ಅಹಮದ್ ಪರವಾಗಿ ಬ್ಯಾಟ್ ಮಾಡಿದ್ದ ಜಮೀರ್. ಈ ಹಿಂದೆ ನಜೀರ್ ಅಹಮದ್ ಅವರ ಪರವಾಗಿ ಜಮೀರ್ ಅಹಮದ್ ಅವರು ಕೂಡ ಸಾಕಷ್ಟು ಹೇಳಿಕೆಗಳನ್ನಾಗಲಿ ಮಾತುಗಳನ್ನಾಗಿ ಆಡಿದ್ರು, ಅವರಿಗೆ ಸಪೋರ್ಟ್ ಆಗಿ ನಿಂತ್ಕೊಂಡಿದ್ರು. ಸೊ ಈಗಿರಬೇಕಾದ್ರೆ ನಜೀರ್ ಅಹಮದ್ ಅವರನ್ನ ಏನು ಸಿಎಂ ರಾಜಕೀಯ ಕಾರ್ಯದರ್ಶಿ ಹುದ್ದೆಯಿಂದ ವಜಾ ಮಾಡ್ತಾರೆ. ಅದಾದ ನಂತರ ಈಗ ಅವರ ನಿವಾಸಕ್ಕೆ ಅಂದರೆ ಅವರ ಮನೆಗೆ ಜಮೀರ್ ಅಹಮದ್ ಖಾನ್ ಅವರು ಎಂಟ್ರಿಯನ್ನು ಕೊಟ್ಟಿದ್ದಾರೆ. ನಿನ್ನೆ ದಿನ ಸಿಎಂ ಸಿದ್ದರಾಮಯ್ಯ ಜೊತೆಗೆ ಕಂಟಿನ್ಯೂಸ್ ಆಗಿ ಎರಡು ಬಾರಿ ಮೀಟಿಂಗನ್ನು ಮಾಡಿದ್ರು. ಅದಾದ ನಂತರ ಇಂದಿನ ದಿನ ಬೆಳ್ಳಂಬೆಳಗ್ಗೆಯೇ ನಜೀರ್ ಅಹಮದ್ ಅವರ ಮನೆಗೆ ಜಮೀರ್ ಅಹಮದ್ ಖಾನ್ ಅವರು ಎಂಟ್ರಿ ಕೊಟ್ಟಿದ್ದಾರೆ. ಇದು ಸಾಕಷ್ಟು ಕುತೂಹಲವನ್ನು ಮೂಡಿಸ್ತಾ ಇದೆ. ಈ ಹಿಂದೆಯೂ ಕೂಡ ನಜೀರ್ ಅಹಮದ್ ಅವರ ಪರವಾಗಿಯೇ ಜಮೀರ್ ಅಹಮದ್ ಅವರು ಇದ್ದರು. ಇಬ್ಬರು ಕೂಡ ಒಳ್ಳೆಯ ಸಪೋರ್ಟಿವ್ ಆಗಿ ಒಬ್ರಿಗೊಬ್ಬರು ಇದ್ದರು. ಸೊ ಹೀಗಿರಬೇಕಾದ್ರೆ ನಜೀರ್ ಅಹಮದ್ ಅವರನ್ನು ವಜಾ ಮಾಡಿರುವಂಥದ್ದು ಒಂದು ಕಡೆ ಆದರೆ, ಜಮೀರ್ ಅಹಮದ್ ಅವರು ನಿನ್ನೆ ದಿನ ಸಿಎಂ ಸಿದ್ದರಾಮಯ್ಯ ಅವರ ಜೊತೆಗೆ ಮಾತನಾಡ್ಕೊಂಡು ಬಂದಿದ್ದಾರೆ. ಈಗ ನಜೀರ್ ಅಹಮದ್ ಅವರ ಮನೆಗೆ ಎಂಟ್ರಿಯನ್ನು ಕೊಟ್ಟು ಅವರ ಜೊತೆ ಮಾತನಾಡ್ತಾರೆ. ಒಂದಿಷ್ಟು ಈಗಿನ ಸಿಚುವೇಶನ್ನ ನಾವು ಗಮನಿಸೋದಾದ್ರೆ ಸಮಾಧಾನ ಮಾಡ್ಬೋದು, ಒಂದಿಷ್ಟು ಮಾತುಕತೆಯನ್ನು ಸಹಿತ ಮಾಡ್ಬೋದು. ಏನಾಗುತ್ತೆ ಅನ್ನೋದು ನಾವೆಲ್ಲ ನೋಡಬೇಕಾಗಿದೆ. ಸೊ ಬೆಳ್ಳಂಬೆಳಗ್ಗೆನೇ ಈ ರೀತಿಯಾಗಿ ದಿಢೀರನೇ ರಾಜಕೀಯದಲ್ಲಿ ಈ ರೀತಿಯಾಗಿ ಬೆಳವಣಿಗೆ ಆಗ್ತಾ ಇದೆ. ಮುಖ್ಯವಾಗಿ ಜಮೀರ್ ಅಹಮದ್ ಅವರು ನಜೀರ್ ಅಹಮದ್ ಅವರ ಪರವಾಗಿ ಈ ಹಿಂದೆಯೂ ಕೂಡ ಬ್ಯಾಟ್ ಬೀಸ್ತಾ ಇದ್ರು, ಅವರ ಪರವಾಗಿ ಮಾತುಕತೆಯೊಂದನ್ನು ಮಾಡ್ತಾಯಿದ್ರು. ಇವೇನು ಯಾವುದೋ ಒಂದು ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಮುಖ್ಯವಾಗಿ ಮುಸ್ಲಿಮರಿಗೆ ಟಿಕೆಟ್ ನೀಡಬೇಕು, 7 ಮುಸ್ಲಿಮರಿಗೆ ಯಾರಿಗಾದರೂ ಟಿಕೆಟ್ ನೀಡಿದ್ರು ಕೂಡ ನನಗೆ ಸಂತೋಷರಿ ಅಂತೇಳಿ ಜಮೀರ್ ಅಹಮದ್ ಖಾನ್ ಅವರು ಕೂಡ ಹೇಳಿದರು. ಆ ಒಂದು ಪಟ್ಟಿನಲ್ಲಿ ನಜೀರ್ ಅಹಮದ್ ಅವರು ಕೂಡ ಇದ್ದರು ಎನ್ನಲಾಗ್ತಾ ಇದೆ. ಸೊ ಈಗಿರಬೇಕಾದ್ರೆ ನಜೀರ್ ಅಹಮದ್ ಅವರನ್ನು ವಜಾ ವಜಾ ಏನು ಮಾಡಿದ್ದಾರೆ, ಇದರಿಂದ ಈಗ ಅವರ ಮನೆಗೆ ಭೇಟಿಯನ್ನು ಕೊಟ್ಟಿದ್ದಾರೆ ಜಮೀರ್ ಅಹಮದ್ ಅವರು. ಅವರ ಮನೆಗೆ ಭೇಟಿ ಕೊಟ್ಟು ಒಂದಿಷ್ಟು ಮಾತುಕತೆಯನ್ನು ಮಾಡೋದಕ್ಕೆ ಮುಂದಾಗಿದ್ದಾರೆ. ಇನ್ನು ಸಿಎಂ ಆಪ್ತ ನಜೀರ್ ಅಹಮದ್ ಮನೆಗೆ ಜಮೀರ್ ಅಹಮದ್ ಅವರು ಎಂಟ್ರಿಯನ್ನು ಕೊಟ್ಟಿದ್ದಾರೆ. ಬೆಳ್ಳಂಬೆಳಗ್ಗೆ ಈ ರೀತಿಯಾಗಿ ದಿಢೀರನ್ನು ಎಂಟ್ರಿ ಕೊಟ್ಟಿರುವಂಥದ್ದು ಸಾಕಷ್ಟು ಕುತೂಹಲವನ್ನು ಸಹಿತ ಮೂಡಿಸ್ತಾ ಇದೆ. ನಜೀರ್ ಅಹಮದ್ ಜೊತೆ ಮಿನಿಸ್ಟರ್ ಜಮೀರ್ ಮಂಥನ ಒಂದಿಷ್ಟು ಮಾತುಕತೆಯನ್ನು ಸಹಿತ ಮಾಡ್ತಾರೆ. ಸಾಕಷ್ಟು ಕುತೂಹಲವನ್ನು ಮೂಡಿಸ್ತಾ ಇದೆ ಜಮೀರ್ ಮತ್ತು ನಜೀರ್ ಅವರ ಈ ಒಂದು ಬಿಗ್ ಭೇಟಿ ಅಂತ ಹೇಳಿದ್ರು ಕೂಡ ತಪ್ಪಾಗೋದಿಲ್ಲ. ಕಳೆದ ರಾತ್ರಿ ಅಂದರೆ ನಿನ್ನೆ ದಿನ ಸಿಎಂ ಜೊತೆಗೆ ಚರ್ಚೆಯನ್ನು ಮಾಡಿರ್ತಾರೆ. ನಜೀರ್ ಅಹಮದ್ ಅವರ ವಜಾ ಏನು ಮಾಡಿದ್ದಾರೆ ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಿನ್ನೆ ದಿನ ಸಿಎಂ ಸಿದ್ದರಾಮಯ್ಯ ಅವರ ನಿವಾಸದಲ್ಲಿ 2 ಬಾರಿ ಅಂದರೆ ಕಂಟಿನ್ಯೂಸ್ ಆಗಿ 2 ಬಾರಿ ಮೀಟಿಂಗನ್ನು ಮಾಡಿ ಮಾತುಕತೆಯೊಂದನ್ನು ಮಾಡಿರ್ತಾರೆ. ಸೊ ಈಗಿರಬೇಕಾದ್ರೆ ಜಮೀರ್ ಅಹಮದ್ ಖಾನ್ ಅವರು ನಜೀರ್ ಅಹಮದ್ ಅವರ ಮನೆಗೆ ಎಂಟ್ರಿ ಕೊಟ್ಟಿದ್ದಾರೆ. ಅವರನ್ನು ಸಮಾಧಾನ ಮಾಡ್ತಾರಾ ಅಥವಾ ಏನೆಲ್ಲ ಮಾತಾಡ್ಬೋದು ಅನ್ನುವಂಥದ್ದು ಒಂದು ಕಡೆ ಸಾಕಷ್ಟು ಕುತೂಹಲವನ್ನು ಕೆರಳಿಸ್ತಿದೆ. ಈ ಹಿಂದೆಯೂ ಕೂಡ ನಜೀರ್ ಅಹಮದ್ ಅವರ ಪರವಾಗಿ ಸಾಕಷ್ಟು ಬಾರಿ ಜಮೀರ್ ಅಹಮದ್ ಅವರು ಮಾತನಾಡಿದ್ದಾರೆ, ಅವರಿಗೆ ಸಪೋರ್ಟಿವ್ ಆಗಿದ್ದಾರೆ, ಎಲ್ಲೂ ಕೂಡ ಅವರನ್ನು ಬಿಟ್ಕೊಟ್ಟಿಲ್ಲ. ಸೊ ಒಂದು ಕಡೆ ಜಮೀರ್ ಅಹಮದ್ ಅವರು ನಜೀರ್ ಅಹಮದ್ ಆಗಿರ್ಬೋದು, ಇಬ್ಬರು ಕೂಡ ಇವತ್ತಿನ ದಿನ ಭೇಟಿಯನ್ನು ಮಾಡ್ತಾ ಇದ್ದಾರೆ. ಇದು ಸಾಕಷ್ಟು ಕುತೂಹಲವನ್ನು ಕೆರಳಿಸ್ತಾ ಇದೆ. ಯಾಕೆಂತಂದರೆ ಜಮೀರ್ ಅಹಮದ್ ಅವರೇ ಖುದ್ದಾಗಿ ನಜೀರ್ ಅಹಮದ್ ಅವರ ಮನೆಗೆ ತೆರಳಿರುವಂಥದ್ದು ಒಂದು ಕಡೆ ಯಾವ ಒಂದು ವಿಚಾರದ ಬಗ್ಗೆ ಮಾತಾಡ್ಬೋದು, ಸಮಾಧಾನ ಮಾಡ್ತಾರಾ ಅಥವಾ ಬೇರೆ ವಿಚಾರಗಳ ಬಗ್ಗೆ ಚರ್ಚೆ ಮಾಡ್ತಾರಾ ಅನ್ನುವಂಥದ್ದು ಕೂಡ ಒಂದು ಕಡೆ ಪ್ರಶ್ನೆ ಆಗಿದೆ. ಇನ್ನು ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ದೀಪಾ ನಮ್ಮ ಜೊತೆಯಿದ್ದಾರೆ. ದೀಪಾ, ಇಲ್ಲಿ ಮುಖ್ಯವಾಗಿ ಜಮೀರ್ ಅಹಮದ್ ಅವರು ನಿನ್ನೆ ದಿನ ಸಿಎಂ ಸಿದ್ದರಾಮಯ್ಯ ಅವರ ಮನೆಯಲ್ಲಿ 2 ಬಾರಿ ಸತತವಾಗಿ ಮೀಟಿಂಗನ್ನು ಮಾಡಿದ್ದಾರೆ. ಸೊ ಅದಾದ ನಂತರ ಇಂದಿನ ದಿನ ಬೆಳ್ಳಂಬೆಳಗ್ಗೆಯೇ ದಿಢೀರನೆ ನಜೀರ್ ಅಹಮದ್ ಅವರ ಮನೆಗೆ ಎಂಟ್ರಿ ಕೊಟ್ಟಿದ್ದಾರೆ. ಸಾಕಷ್ಟು ಕುತೂಹಲವನ್ನು ಕೆರಳಿಸ್ತಾ ಇದೆ. ಸೊ ಸದ್ಯದ ಮಟ್ಟಿಗೆ ಏನೆಲ್ಲ ಬೆಳವಣಿಗೆಗಳಾಗಿದೆ? ಕೂಡ ಈ ಗೊಂದಲಗಳು ಮತ್ತೆ ಸಮಸ್ಯೆಗಳು ಅಂತ ಕಾಣಿಸ್ತಾ ಇದೆ. ದಿನದಿಂದ ಕಾರಣ ಆಗ್ತದೆ ಸ್ಥಾನದಲ್ಲಿ ಇದ್ದಾರೆ ಅನ್ನುವಂತಹ ವಿಚಾರ. ಜೊತೆಗೆ ಇದಕ್ಕೂ ಕೂಡ ಸುಮಾರು ಗೊತ್ತಾಯ್ತು.
ಮೀಟಿಂಗ್ ಅನ್ನ ಮಾಡ್ತಾ ಇರುವಂತದ್ದು. ಪ್ರಮುಖವಾಗಿ ಏನು ನಜೀರ್ ಅಹಮದ್ ಅವರು ರಾಜೀನಾಮೆ ಕೊಡ್ಲಿಲ್ಲ ಅನ್ನುವಂತಹ ಕಾರಣಕ್ಕೆ ಅವರ ಸ್ಥಾನವನ್ನ ಹಿಂಪಡೆಯುವ ಮೂಲಕ ದೊಡ್ಡ ಮಟ್ಟಿನ ಒಂದು ಡ್ಯಾಮೇಜ್ ನ ಸರ್ಕಾರ ಮಾಡಿಕೊಂಡಿರೋದಂತೂ ನಿಜ. ಇನ್ ಕೇಸ್ ಅವರೇ ರಾಜೀನಾಮೆಯನ್ನ ಕೊಟ್ಟಿದ್ದೇ ಆಗಿದ್ದಲ್ಲಿ ಅದು ಒಂದಿಷ್ಟು ಡ್ಯಾಮೇಜ್ ಕಂಟ್ರೋಲ್ ಆಗ್ತಿತ್ತೇನೋ. ಆದ್ರೆ ಇದು ಸರ್ಕಾರವೇ ಅವರ ಹುದ್ದೆನ ಹಿಂಪಡೆದಿರೋದು ಏನೋ ಒಂದ್ ಕಡೆ ಡ್ಯಾಮೇಜ್ ಆಗಿದೆ. ಆದ್ರೆ ಈಗ ಅವರನ್ನ ಯಾವ ರೀತಿಯಾಗಿ ಮನವೊಲಿಸ್ಬೇಕು ಅನ್ನುವಂಥದ್ದು, ಯಾಕಂದ್ರೆ ಸಮುದಾಯ ಅನ್ನುವಂತಹ ವಿಚಾರ ಬಂದಾಗ ಅವರು ಕೂಡ ಜೊತೆಗೆ ನಿಂತವರು, ಜೊತೆಗೆ ಬಾಗಲಕೋಟೆ ಸೇರಿದಂತೆ ದಾವಣಗೆರೆಯಲ್ಲೂ ಕೂಡ ಹಿಂದೆ ಅಂದ್ರೆ ಟಿಕೆಟ್ ಅನೌನ್ಸ್ ಆಗೋಕ್ಕೂ ಮುಂಚೆನೆ ಒಂದಿಷ್ಟು ವರ್ಕ್ ಅನ್ನ ಮಾಡಿದ್ರು ಅನ್ನುವಂತಹದ್ದು ಎಲ್ಲದೂ ಕೂಡ ಇದೆ. ಹಾಗಾಗಿ ಸದ್ಯದ ಮಟ್ಟಿಗೆ ಬೇರೆ ಏನಾದ್ರೂ ಡಿಸಿಷನ್ ತೆಗೆದುಕೊಂಡ್ರ ಅನ್ನುವಂತಹ ನಿಟ್ಟಿನಲ್ಲಿ ಏನಾದ್ರೂ ಜಮೀರ್ ಬಂದ್ರ ಗೊತ್ತಿಲ್ಲ. ಸದ್ಯಕ್ಕಂತೂ ಚರ್ಚೆ ಮುಂದುವರೆದಿದೆ. ಭೇಟಿಯ ಬಳಿಕ ಮಾಧ್ಯಮದ ಬಳಿ ಮಾತನಾಡಿದರೆ ಏನು ವಿಚಾರ ಚರ್ಚೆ ಆಯ್ತು, ಜೊತೆಗೆ ಯಾಕೆ ಇಷ್ಟೊಂದು ಈ ವಿಚಾರ ದೊಡ್ಡದಾಗ್ತಿದೆ ಅನ್ನುವಂತಹದನ್ನ ಅವರೇ ಸ್ಪಷ್ಟಪಡಿಸ್ಬೇಕಾಗುತ್ತೆ ವಿನೋದ್. ಓಕೆ, ಥ್ಯಾಂಕ್ ಯು ದೀಪಾ.